ಚಿಕನ್ ಎಷ್ಟು ಕೆಜಿ ಅಮ್ಮ? 2 ಕೋಳಿ. 2 ಕೋಳಿ? ಟೇಸ್ಟ್ ಮಾಡಿ ಹೇಳಂಗಿದೆ. ಹೀರೋ ಡೋಂಟ್ ಫೋರ್ಸ್ ಮೀ ಹೇಳ್ತಾರೆ. ಥ್ಯಾಂಕ್ ಯು ಗೈಸ್, ಎಲ್ಲ ತಿನ್ಬಿಡಿ. ನೀನ್ ಮಾಡಿದ ಬಿರಿಯಾನಿ ಅವ್ವ ಮಾಡಿದ್ದು. 20 ರೂಪಾಯಿ ಪ್ಲೇಟ್ ಗೋಲ್ಗಪ್ಪನ ಟೊಮೆಟೊ ಮಾರ್ದಂಗೆ ಮಾರ್ತಾವ ನಾನು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾನು ಮುಖ ಒಂದು ಸ್ವಲ್ಪ ಇವಾಗಲೇ ಎದ್ದಿರೋ ಥರ ಇದೆ ಗೊತ್ತು, ಬಿಕಾಸ್ ಒಂದು ಸ್ವಲ್ಪ ಲೇಟಾಗಿ ಇದ್ದೆ ಆ್ಯಂಡ್ ಲೇಟಾಗಿ ಎದ್ಬಿಟ್ಟು ಆಲ್ಮೋಸ್ಟ್ ಇವಾಗ 1 ಗಂಟೆ ಆಗಿದೆ. ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕೂತ್ಕೊಂಡು ಇವತ್ತು ತಮ್ಮನೇಲೆಲ್ಲ ನೀವು ನೋಡಿರ್ತೀವ ದಟ್ ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಾಯಿದ್ದಾರೆ. ನಾನ್ ವೆಜ್ ಎಲ್ಲ ಅಡುಗೆ ಮಾಡ್ತಾ ಇದ್ದೀವಿ ನಮ್ಮ ಮನೇಲಿ. ಅದಕ್ಕೆ ನಮ್ಮಮ್ಮ ನೋಡಿ ಗೈಸ್ ಎಂಥ ದೊಡ್ಡ ಪಾತ್ರೆ ತೊಗೊಂಡಿದ್ದಾರೆ, ದೊಡ್ಡದು ಎಲ್ಲ ಸಣ್ಣ ಕುಕ್ಕರೆಲ್ಲ ಕರ್ತಿ. ಬಟ್ ಎನಿವೆ, ಸೊ ಅದರಲ್ಲಿ ಇವತ್ತು ಏನೇನಮ್ಮ ಮಾಡೋದು? ಬಿರಿಯಾನಿ ಫ್ರೈ ಮಾಡೋಣ ಅಂತ ಇದ್ದೀವಿ. ಬಿರಿಯಾನಿ ಮತ್ತು ಚಿಕನ್ ಫ್ರೈ. ಕಬಾಬ್ ಮಾಡಕ್ಕ ಬಿಸಿಲಲ್ಲ, ಕರಿಯಕ್ಕಾಗಲ್ಲ. ಓಕೆ, ನನಗೆ ಕಬಾಬ್ ಇಷ್ಟ ಪರ್ಸ್ನಲಿ. ನಾನು ಕೇಳಿದೆ ಕಬಾಬ್ ಮಾಡು ಅಂತ. ಓಕೆಮ್ಮ. ಸೊ ಇವಾಗ ಹೋಗ್ಬಿಟ್ಟು ನಾನು ಚಿಕನ್ ಎಲ್ಲ ತರಬೇಕು. ಸೊ ನಮ್ಮಮ್ಮ ಹೇಳಿದ್ರು ಚಿಕನ್ ಎಷ್ಟು ಕೆಜಿ ಅಮ್ಮ? 2 ಕೋಳಿ. 2 ಕೋಳಿ? ವಾ. ಸೊ ಚಿಕನ್ 2 ಕೋಳಿ ಅಂತೆ ಅಮ್ಮ. 2 ಫುಲ್ ಕೋಳಿನಾ? ಎಷ್ಟೆಷ್ಟು ವೆಯ್ಟ್ ಇರೋದು? 2 ಒಳಗಡೆ ಬರಬೇಕು. ಸೊ ಟೋಟಲ್ 4 kg. 2 kg ಪ್ಲಸ್ 2 kgನಾ? ಓಕೆ, ಪರ್ಫೆಕ್ಟ್. ಸೊ ಇವಾಗ ಚಿಕನ್ನು, ಆಮೇಲೆ ಚಿಕನ್ ಮಸಾಲ, ಬಿರಿಯಾನಿ ಮಸಾಲ, ಮತ್ತು ಇನ್ನೊಂದು ಯಾವುದು ರೆಡ್ ಚಿಲ್ಲಿ ಪೌಡರು. ಸೊ ಇವಾಗ ಇದಿಷ್ಟು ಹೋಗ್ಬಿಟ್ಟು ತೊಗೊಂಬರೋಣ ಗೈಸ್. ಬನ್ನಿ, ಲೆಟ್ಸ್ ಗೋ ಗೈಸ್. ಫೈನಲಿ ತೊಗೊಂಬಂದೆ. ಯಪ್ಪ ನೋಡಿ, ಇಲ್ಲಿ 2 ಫುಲ್ ಕೋಳಿ, ಆಮೇಲೆ ಇದೆಲ್ಲ ಮಸಾಲ, ಮೊಟ್ಟೆ ಎಲ್ಲ. ಆ್ಯಂಡ್ ಫೈನಲಿ ನಾನು ಅಲ್ಲೋಗಿದಾಗ ನಮ್ಮಮ್ಮಂಗೆ ಏನೋ ಒಂಚೂರು ಗಿಲ್ಟೇನೋ ಆಗಿರುತ್ತೆ ನಿಂಗೆ. ನಾನು ಕಬಾಬ್ ಕೇಳಿದೆ, ನೀನು ಕಬಾಬ್ ಬೇಡ ಅಂದೆ ಅಂತ ತಾನೇ? ನಿಜ ತಾನೇ? ಅದನ್ನೇ ಗಿಲ್ಟ್ ಅನ್ನೋದು. ಕೇಳ್ಬಿಟ್ನಲ್ಲ, ಅವ್ನು ಕೇಳಿದ್ರು ಮಾಡ್ಕೊಟ್ಟಿಲ್ಲ ಅಂತ ಗಿಲ್ಟ್ ಹೊಡೆದಿರುತ್ತೆ. ಅದಕ್ಕೆ ಕಬಾಬ್ ಪೌಡಿ ತೊಗೊಂಬಂದ್ಬಿಡು ಅಂತ ಅಂದರು. ಸೊ ಎಲ್ಲ ತೊಗೊಂಬಂದು ಕೊಟ್ಟಿದ್ದೀನಿ. ಇವಾಗ ಮಿಕ್ಕಿದೆಲ್ಲ ಮ್ಯಾಜಿಕ್ ನೀನೇ ಮಾಡಬೇಕು, ಓಕೆನಾ? ನೀನು ಮಾಡ್ತೀಯ ಚೆನ್ನಾಗಿ, ಅದಕ್ಕೆ ಹೇಳ್ತಾ ಇರೋದು ಮ್ಯಾಜಿಕ್ ಅಂತ, ಇಲ್ಲಾಂದರೆ ಏನೋ ಕುಕ್ ಅಂತಿದ್ದೆ. ಓಕೆ ಗೈಸ್, ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನನ್ನ ಫ್ರೆಂಡ್ಸ್ ಎಲ್ಲ ಮನೆ ಬಿಡ್ತೀನಿ ಅಂತ ಅಂದರು. ಅವರೆಲ್ಲ ಬಂದಮೇಲೆ ಹಾಗೆ ಒಂದು ಚಿಕ್ಕದಾಗಿ ಏನೋ ಒಂದು ಚಾಲೆಂಜ್ ವೀಡಿಯೋ ಏನಾದ್ರು ಒಂದು ಮಾಡೋಣ. ಊಟ ಎಲ್ಲ ತಿನ್ಕೊಂಡು ಎಲ್ಲ ಮಜಾ ಮಾಡ್ಕೊಂಡೆಲ್ಲ ಹೆಂಗೆ ಹೋಗುತ್ತೆ ನೋಡೋಣ ಫುಲ್ ಡೇ. ಆಲ್ಸೋ ನನ್ನ ಚಾನಲಿಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮೋರ್ ವೀಡಿಯೋಸ್ ಕಮಿಂಗ್. ಸೊ ಇದನ್ನು ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ಡೇ ಗೈಸ್. ಇವಾಗ ಜಸ್ಟು ಸ್ನಾನ ಎಲ್ಲ ಮಾಡಿಕೊಂಡು ನೀಟಾಗಿ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಅಡುಗೆ ಎಲ್ಲಿ ತನಕ ಆಯಿತು ನೋಡೋಣ, ಚೆಕ್ ಮಾಡೋಣ. ಅರ್ಧ ಅಂದ್ರೆ ಅದು ಕುಕ್ಕರಲ್ಲಿ ಇಟ್ಟರೆ ಹಾಂ ನೀಟಾಗಿ ಇದಾಗಲ್ಲ ಅಂತ ಅಷ್ಟೇ. ಅಂದರೆ ಇವಾಗ ಪಾತ್ರೆ ಜಾಸ್ತಿ ದೊಡ್ಡದಾಯ್ತಾ? ಸೊ ಹಿಂಗಿದ್ರೆ ಚೆನ್ನಾಗಿ ಬರಲ್ಲ? ಇಲ್ಲ, ಚೆನ್ನಾಗಿ ಬರುತ್ತೆ. ಮತ್ತೆ ನನಗೆ ಟೆನ್ಷನ್ನು. ಸೊ ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಆಗ್ತದೆ ಗೈಸ್. ಚಿಕನ್ ಲಾಸ್ಟಿಗೆ ಹಾಕೋದು. ಇದೇನು ಹೇಳು? ಚಿಕನ್ ಫ್ರೈಗೆ. ಸೊ ಇವಾಗ ಚಿಕನ್ ಫ್ರೈ, ಬಿರಿಯಾನಿ ಮತ್ತು ಕಬಾಬ್ 3 ಮಾಡ್ತಾ ಇದ್ದೀಯಾ? ನಾನು ಬರೀ ಕಬಾಬು ಮತ್ತು ಬಿರಿಯಾನಿ ಅಂದ್ಕೊಂಡಿದ್ದೆ. ಅಷ್ಟೇ ಗೈಸ್. ಇವಾಗ ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ನೆಲ್ಲ ಒಂದು ರೌಂಡ್ ಪಿಕ್ ಮಾಡಿಕೊಂಡು ಬರೋಣ. ಬಂದುಬಿಟ್ಟು ಹಾಗೆ ವಿಶ್ವತನು ಕೆಳಗಡೆ ಇದ್ದಾಳೆ, ಅವಳು ಬೇಗ ಬಂದಿದ್ದಾಳೆ ಇವತ್ತು ಕಾಲೇಜಿಂದ. ಸೊ ಎಲ್ಲ ಬನ್ನಿ, ಎಲ್ಲರನ್ನ ಹೋಗಿ ಪಿಕ್ ಮಾಡಿಕೊಂಡು ಬರೋಣ. ನೋಡೋಣ ಲಂಚಿಗೆ ಸಿಗುವ ಗೈಸ್. ನಾನು ಅವ್ರನ್ನ ಪಿಕ್ ಮಾಡೋಣ ಅಂತ ಗಾಡಿ ಎತ್ತಿದ್ರೆ ಅವರೇ ನನ್ನ ಪಿಕ್ ಮಾಡೋಕ್ಕೆ ಬರ್ತಾಯಿದ್ದಾರೆ. ಸೊ ವಿಶ್ವತನು ಇದ್ದಾಳೆ ನನ್ನ ಜೊತೆ. ಹಾಯ್ ಡಮಾಸ್. ಸೊ ಕಷ್ಟಪಟ್ಟು ಕಾಲೇಜ್ ಹೆಂಗೆ ಮುಗಿಸ್ಕೊಂಬಂದೆ? ಸೊ ಇವಾಗ ಅರ್ಜುನ್ ಮತ್ತು ಸಾಹಿತ್ಯ ಬರ್ತಾ ಇದ್ದಾರೆ. ಆ್ಯಂಡ್ ನನ್ನ ಫ್ರೆಂಡ್ ಜಿ ಪಿನ ಪಿಕ್ ಮಾಡೋಕ್ಕೆ ಹೋಗಬೇಕು. ಸೊ ಇವಾಗ ಅರ್ಜುನ್ ಮತ್ತು ಸಾಹಿತ್ಯಂಗೆ ವೆಯ್ಟ್ ಮಾಡಿಕೊಂಡು ನೆಕ್ಸ್ಟ್ ಹೋಗೋಣ ಗೈಸ್. ನಾನೇನು ಅರ್ಜುನ್ ಬರಲ್ಲ, ಲೇಟಾಗಿ ಬರ್ತೇನೆ ಅಂತ ಅಂದ್ಕೊಂಡೆ, ಬಿಕಾಸ್ ಅವ್ನು ಎದ್ದಿದ್ದೇ ಲೇಟು. ಬಟ್ ಪರವಾಗಿಲ್ಲ, ಬೇಗ ಲೇಟಾಗಿ ಎದ್ರೂ ಬೇಗ ರೆಡಿ ಆಗಿಬಿಟ್ಟು ಬರ್ತಾ ಇದ್ದಾನೆ. ಬಿರಿಯಾನಿ ಅಂದರೆ ಬರ್ತಾನೆ. ಗೈಸ್ ಇವಾಗ ಎಲ್ಲರನ್ನೂ ಪಿಕ್ ಮಾಡಿಕೊಂಡು ಬಂದ್ವಿ. ವಿ ಹ್ಯಾವ್ ಸಾಹಿತ್ಯ, ವಿ ಹ್ಯಾವ್ ಜಿ ಪಿಯಲ್ಲಿ, ಆ್ಯಂಡ್ ಅರ್ಜುನ್ ಮುಂದೆ ಹೋಗಿದ್ದಾನೆ ಆಲ್ರೆಡಿ. ಸೊ ಬನ್ನಿ ಇವಾಗ ಮನೆ ಒಳಗಡೆ ಹೋಗಿ ಲಂಚ್ ಮಾಡೋಣ. ಏನಿಲ್ಲ ಅಲ್ಲ, ಹೇಳು. ಅಷ್ಟು ಕಾನ್ಫಿಡೆನ್ಸ್ ಇಲ್ವಾ ಗೈಸ್? ಇವಾಗ ಊಟ ಎಲ್ಲ ರೆಡಿ ಆಗಿದೆ. ಸೊ ಚಿಕನ್ ಫ್ರೈ ಇಲ್ಲಿದೆ, ಆ್ಯಂಡ್ ಕಬಾಬ್ ಅಲ್ಲಿ ಸ್ವಲ್ಪ ರೆಡಿ ಆಗ್ತಾ ಇದೆ, ಆ್ಯಂಡ್ ಬಿರಿಯಾನಿ ಗೈಸ್. ಸೊ ಇವಾಗೆಲ್ಲ ಸರ್ವ್ ಮಾಡಿ ಪ್ಲೇಟಲ್ಲಿ ಇಟ್ಟಿದ್ದೀವಿ. ಸದ್ಯಕ್ಕೆ ಗಗನ ಮತ್ತು ಅರ್ಜುನ್ನು ಹಾಕ್ಕೊಂಡಿದ್ದಾರೆ. ಟೇಸ್ಟ್ ಮಾಡಿ ಹೇಳಂಗಿದೆ.
ಹೀರೋ ಡೋಂಟ್ ಫೋರ್ಸ್ ಮೀ ಹೇಳಿದ್ದಾರೆ ಓಕೆ 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 ಅರ್ಜುನಿಗೆ ಫೋರ್ಸ್ ಏನಿಲ್ಲ ನಾನ್ Guys, ನೋಡಿ ತಿಂತೀನಿ ಇರು. ನಾನು ನೀನು ತಿಂತೀಯ ಗೊತ್ತು ಇವನು ವ್ಲಾಗ್ ಮಾಡಿ ಸ್ಟಾರ್ಟ್ ಮಾಡ್ತಾನೆ ಇವಾಗ ಏನು ಗೊತ್ತಾ ನಾನು ಬ್ಲಾಗ್ ಇಲ್ಲಿ ಕಟ್ ಆಗಿದ ತಕ್ಷಣ ಇವಾಗ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ಕಂಟಿನ್ಯೂಷನು ಯಾ ಸೊ ಅಟ್ಲೀಸ್ಟ್ ತಿಂದು ಹೇಳಯ್ಯ ಪರವಾಗಿಲ್ಲ ಸ್ಟಾರ್ಟ್ ಮಾಡು ಗಗನ ಹೌದು ಹೆಂಗಿದೆ ಟೇಸ್ಟು ಇಷ್ಟ ಆಯ್ತಾ ಅರ್ಜುನ್ ಹಿಂಗೆ ಟೇಸ್ಟ್ ನೋಡಿ ಹೋಗಿ ಅದು ಒಂದೊಂದು ತುತ್ತು ಬಾಯಿಗೆ ಇಟ್ಕೊಂಬಿಡಪ್ಪ Nice. ಸುಮ್ಮನೆ ಕ್ಯಾಮ್ರಾ ಇಟ್ಟಿದ್ದೀನಿ ಅಂತ ಹೇಳ್ಬೇಡ ಆ್ಯಕ್ಚುಲಾಗಿ ಹೇಳು ಏ, ಪರವಾಗಿಲ್ಲ ನಿಜವಾಗ್ಲೂ ಚೆನ್ನಾಗಿದೆಯೋ? ಅದನ್ನ ನೀಟಾಗಿ ನೋಡು ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ಅದೇ, ಆ ಅದೇ. ಮಸಾಲೆ ಎಲ್ಲ ಸಪ್ರೇಟ್ ಇರಬಾರ್ದು ಸಾಯ್ತ್ಯ ಸುಡ್ತಿದೆ ತಿಂತೀನಿ ಸುಡ್ತಿದೆ ತಿಂತಿದ್ದೀನಿ ಐ ಮೀನ್ ಯು ಮೀನ್ ವಾಟ್ ಚೆನ್ನಾಗಿತ್ತು ನಂಗೊತ್ತು ಹಾಂ ನಾನು ತೆಲುಗು ಹುಡುಗಿಯಲ್ಲ ನಂಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ ಅವಳು ತೆಲುಗುಡಿ ಅಲ್ವಾ ಅವಳಿಗೆ ಕಣ್ಣಲ್ಲೇ ಗೊತ್ತಾಗೋಗುತ್ತೆ ಟೇಸ್ಟ್ ನೋಡಿದ ತಕ್ಷಣ ಆಕ್ಚುಲಿ ನಾಯಿಗೂ ಅದೇ ಕ್ವಾಲಿಟಿ ಇದೆ. ಪಾಪ ಇದಕ್ಕೆ ಕಟ್ ಮಾಡ್ತಿದ್ದೇನೆ ನಾನು ಕಟ್ಟೆಲ್ಲ ಮಾಡ್ತಾ ಇಲ್ಲ ಏನು ಅವ್ನಿಗೆ ಮಾತಾಡಬೇಡ ನಾನೇನು ಕಟ್ ಮಾಡಲ್ಲ ಚೆನ್ನಾಗಿದಾ ಅದೇ ಮಾಡ್ತದೆ ಫಿಂಗರ್ ಇಂದ ಬ್ಲಾಕ್ ಇಟ್ ಕ್ಲಾಕ್ ಇಟ್ ಯು ಆಕ್ಚುಲಿ ವೆರಿ ಕ್ಲಾಕ್ ಇಟ್ ಜಂಜಿಗಳು ಆಗಲ್ಲ. ಎಲ್ಲರಿಗೂ ಇಷ್ಟ ಆಯ್ತು ಅವ್ರಿಗೆ ಆಕ್ಚುಲಿ ವೆರಿ Very ನೈಸ್ ಥ್ಯಾಂಕ್ ಯು ಗೈಸ್ ಎಲ್ಲ ತಿನ್ಬಿಡಿ ನೀನ್ ಮಾಡಿದ ಬಿರಿಯಾನಿ ಅವ್ವ ಮಾಡಿದ್ದು. ಥ್ಯಾಂಕ್ ಯು. ಮಾಡಿರೋ ತರ ಆಡ್ತಾರೆ ಅಲ್ವ ಥ್ಯಾಂಕ್ ಯು ಗೈಸ್ ಕ್ರೆಡಿಟ್ ಹೋಗೋರು ಅಂತಾರೆ. ಬೆಳಗ್ಗೆ ಎದ್ದು ಚಿಕನ್ ಎಲ್ಲ ತಗೊಂಬಂದು ಮಸಾಲೆ ಎಲ್ಲ ಅದು ನಿಮ್ಮ ಅಪ್ಪ ಮಾಡಿದ್ದು. ಏಯ್ ನಾನ್ ಮಾಡಿ ಅಮ್ಮ ಯಾರಮ್ಮ ತಂದಿದ್ದೆಲ್ಲ ಅದೇ ಸ್ವಲ್ಪ ಜೋರಾಗಿ ಹೇಳ್ತೀಯಾ ನೀನೇ ತಗೊಂಡ್ಬಂದಿದ್ದು. ಅದು ಸುಮ್ಮನೆ ಸ್ಕ್ರಿಪ್ಟೆಡ್. ಏ, ನಡಿ ಮನೆಗೆ. ಹಂಗೆ ಗೈಸ್ ನಾನು ಮತ್ತು ವಿಶ್ವತ ಇವರು ಬ್ಯಾಡ್ಮಿಂಟನ್ ಆಡ್ತೀನಿ ಅಂತ ಹೇಳಿದ್ರು. ಸೊ ನಾನು ಒಂದು ಮ್ಯಾಚ್ ಆಡ್ಬಿಟ್ಟು ಬಂದೆ, ಇವ್ರು ಹಿಂಗೆ ಕೂತ್ಕೊಂಡಿದ್ದಾಳೆ ಆಸ್ ಅ ಸ್ಪೆಕ್ಟೇಟರ್. ಆ್ಯಂಡ್ ಬಾಯ್ಸ್ ಎಲ್ಲ ಆಡ್ತಾ ಇದ್ದಾರೆ. ಅಲ್ಲಿ ಕಾರ್ತಿಕ್, ನವನೀತ್, ಮಯಾಂಕ್ ಆ್ಯಂಡ್ ಪ್ರಣವ್ ಇಷ್ಟು ಜನ ಆಡ್ತಾ ಇದ್ದಾರೆ. ಯಾರಿಗೂ ಆಡೋಕ್ಕೆ ಬರಲ್ಲ, ಸುಮ್ಮನೆ ಏನೋ ಚಂಗಳ ಥರ ಆಡ್ತಾ ಇದ್ದೀವಿ. ಆ ಕಡೆ ಯು ಕ್ಯಾನ್ ಸಿ ಜನ ಐ ಮೀನ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಎಕ್ಸೆಪ್ಟ್ ಫಾರ್ ಬಾಯ್ಸ್. ಕಾರ್ತಿಕ್ ಆ್ಯಕ್ಚುಲಿ ಚೆನ್ನಾಗಿ ಆಡ್ತಾನೆ. ಪ್ರಣವ್ ಒಂದು ಸ್ವಲ್ಪ ಬಟ್ ಇವನಂತೂ ನನಗಿಂತ ವರ್ಸ್ಟು ಇವನು. ಯಾ ಸೊ ಗೈಸ್ ನಮ್ಮ ಪರಿಸ್ಥಿತಿ ಹೀಗಾಗಿದೆ. ಯಾಕೆ ಅಂತ ನೀರು ಇಳಿಸ್ಬಿಟ್ಟು ಹಾಂ ಎಕ್ಸಾಕ್ಟ್ಲಿ ತೋರಿಸ್ತೀವಿ. ಈ ಕಡೆ ಕೆರೆಯಿಂದ ಆ ಕಡೆ ಕೆರೆಗೆ ನೀರು ಹೆಚ್ಚಾಡ್ತವ್ರೆ. ಎಕ್ಸಾಕ್ಟ್ಲಿ ದಟ್ಸ್ ವಾಟ್ ವಿಶ್ವ ಈ ಕ್ರೇಜಿ. ಒನ್ ಈಸ್ RPC ಲೇಔಟ್ ಡಿವಾ, ಒನ್ ಮೋರ್ ಇಸ್ ವಿದ್ಯಾರಣ್ಯಪುರ ಡಿವಾ. ಗೈಸ್ ನಮ್ಮ ಮನೇಲಿ ಊಟ ಎಲ್ಲ ಮುಗಿಸ್ಕೊಂಡು ಅದೆಲ್ಲ ನಿನ್ನೆ ಆಗಿತ್ತು. ಸೊ ಇದು ನೆಕ್ಸ್ಟ್ ಡೇ ಬ್ಯಾಡ್ಮಿಂಟನ್ ಎಲ್ಲ ಆಡಿದ್ವಿ. ಅಷ್ಟೊತ್ತಿಗೆ ವ್ಲಾಗ್ ಇವರೇ ನನ್ನ ಅಕೌಂಟಿಂದ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಅರ್ಥ ಆಯಿತು. ಸೊ ಅದಕ್ಕೆ ಇವಾಗ ಬ್ಯಾಡ್ಮಿಂಟನ್ ಎಲ್ಲ ಮುಗಿಸ್ಕೊಂಡು ಶವರ್ಮಾ ತಿನ್ನೋಕ್ಕಂತ ಬಂದಿದ್ವಿ ಸ್ಮೋಕಿ ಡಾಕಿಲಿ. ನಾನು ಚಿಪೋಟ್ಲೆ ತೊಗೊಂಡಿದ್ದೆ. ಚಿಪೋಟ್ಲೆ ಆ್ಯಕ್ಚುಲಿ ಬೆಸ್ಟ್ ಸೆಲ್ಲಿಂಗ್ ಗೈಸ್ ಆ್ಯಂಡ್ ನನಗೆ ಪರ್ಸ್ನಲಿ ಫೇವ್ರೇಟು. ನಿಂದು ಯಾವ್ದು ಪೆರಿ ಪೆರಿ. ಸೊ ಇವಳು ಪೆರಿ ಪೆರಿ ತೊಗೊಂಡಿದ್ದಾಳೆ. ನವನೀದ್ದು ತಂದೂರಿ ಆ್ಯಂಡ್ ಇದು ರೆಗ್ಯುಲರ್ ನನಗೆ ಇಷ್ಟ ಇಲ್ಲ ಗೈಸ್. ಚಿಪೋಟ್ಲೆ ಇಸ್ ದ ಬೆಸ್ಟ್ ಆ್ಯಂಡ್ ಸೆಕೆಂಡ್ ಬೆಸ್ಟ್ ಬಂದ್ಬಿಟ್ಟು ಆ್ಯಕ್ಚುಲಿ ನಿಂದು ಪೆರಿ ಪೆರಿ. ಹಾಂ ಇದು ಟ್ರೈ ಮಾಡು, ಇದು ಸಕ್ಕತ್ತಾಗಿದೆ. ಸೊ ಇವಾಗ ಇದೆಲ್ಲ ತಿನ್ಬಿಟ್ಟು ಹಂಗೆ ಇವ್ರನ್ನೆಲ್ಲ ಡ್ರಾಪ್ ಮಾಡಿ ಓ ಬ್ರೋ ಸಕ್ಕತ್ತಾಗಿದೆ ನೋಡೋದು 7 Series. ಆ್ಯಂಡ್ ಹಂಗೆ ಇವತ್ತು ನೈಟ್ ಮೂವಿಗೆ ಹೋಗೋ ಪ್ಲ್ಯಾನ್ಸ್ ಇದೆ. ನಾನು ಸಾಹಿತ್ಯ ಅರ್ಜುನ್ ಜೊತೆಗೆ ಯಾರು ಬರ್ತಿದ್ದಾರೆ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ 3 ಜನ ಹೋಗೋ ಪ್ಲ್ಯಾನ್ಸ್ ಇದೆ. ನೋಡೋಣ ಹೆಂಗೆ ಹೋಗುತ್ತೆ. ಲೆಟ್ಸ್ ಗೋ ಗೈಸ್. ಸೊ ಇವಾಗ ಗೋಲ್ಗಪ್ಪ ತಿನ್ನಕ್ಕಂತ ಬಂದ್ವಿ ಎಲ್ಲರೂ. ಬಟ್ ಇಲ್ಲಿ ನೋಡಿ ಅಂಗಡಿಲಿ ಯಾರು ಇಲ್ಲ ಬ್ರೋ. ಹಾಂ ಸೊ ಮಯಾಂಕು ಹೊಸ ಸ್ಟಾರ್ಟಪ್ ಓಪನ್ ಮಾಡಿದ್ವಿ. ಬ್ರೋ ನಿಮ್ಮ ಗೋಲ್ಗಪ್ಪ ಶಾಪ್ ನೇಮ್ ಏನು? ಬ್ರೋ ಒಂದು ನಿಮಿಷ ಪ್ಲೇಟೇ ಸಿಗ್ತಿಲ್ಲ ಇಲ್ಲಿ ಕೊಡಕ್ಕೆ ನಿಮ್ಮ ಕೈಗೆ. ಗೈಸ್ ನೋಡಿ ಖಾಲಿ ಅಂಗಡಿ ಯಾರೋ ಬಿಟ್ಟೋಗ್ಬಿಟ್ಟಿದ್ದಾರೆ. ಸೊ ಮಯಾಂಕ್ ಟೇಕ್ ಓವರ್ ಮಾಡಿದ್ದಾನೆ. ಆ್ಯಂಡ್ ಇಷ್ಟು ಜನ ಬಂದಿದ್ದೀವಿ. ನಾನು, ನವನೀತು, ಪ್ರಣವ್, GP, ವಿಶ್ವತ, ಆಮೇಲೆ 20 ರೂಪಾಯಿ ಪ್ಲೇಟ್ ಗೋಲ್ಗಪ್ಪೆ. ಸರ್ 30 ರೂಪಾಯಿ ಸುಕ್ಕ. ಗೋಲ್ಗಪ್ಪನ ಟೊಮೆಟೊ ಮಾರ್ದಂಗೆ ಮಾಡ್ತಾವ ನಾನು. ಸ್ಟಾರ್ಟಪ್ ವರ್ಕ್ ಆಗೋಯ್ತು. ಇರು ನೋಡೋಣ ಇರು. ಬಂದ ಅಂತ ಅನ್ಕೊಂಡೆ ಅಲ್ವಾ ನಿಂಗೆ ಕೇಳ್ತಿರೋದು. ಅಣ್ಣ ಎಷ್ಟು ಪ್ಲೇಟು?
20 ರೂಪಾಯಿ का एक प्लेट भैया ಅಣ್ಣ ಸಾರಿ ನನಗೆ ಹಿಂದಿ ಬರಲ್ಲ. 20 ರೂಪಾಯಿ ಒಂದು ಪ್ಲೇಟ್. 20 ರೂಪಾಯಿ ಏನ್ರೋ ತಿನ್ನೋಣ ಜಾಗ ತಿನ್ನೋಣ. ಗುರು ಅಂಗಡಿ ಬಿಟ್ಬಿಟ್ಟು ಏ भैया क्या भैया ये दुकान टेक ओवर कर दिया. बहुत बढ़िया यार, क्या बात है भैया पूरा मार्केटिंग कर दिया. खड़े हो जाओ ना यार, तो बहुत बढ़िया धंधा हो जाएगा. ಗೈಸ್ ಗೋಲ್ಗಪ್ಪ ತಿನ್ಕೊಂಡು ಇವಾಗ ಐಸ್ ಕ್ರೀಮ್ ತಿನ್ನಕ್ಕಂತ ಮಿಲಾನೋಗಿ ಬಂದ್ವಿ ಎಲ್ಲ. ಸೊ ವಿ ಹ್ಯಾವ್ ಆಲ್ ದ ಬಾಯ್ಸ್ ಆ್ಯಂಡ್ ಇವರಿಬ್ಬರು ಎನರ್ಜಿ ಡ್ರಿಂಕ್ ತೊಗೊಂಡಿದ್ದಾರೆ. ನನಗೆ ಆ್ಯಕ್ಚುಲಿ ಹೊಟ್ಟೆ ಫುಲ್ಲಾಗಿದೆ, ನನಗೇನು ಬೇಡ ಅಂತ ಅಂದೆ. ಆ್ಯಂಡ್ ಗಗನ ಬ್ರೌನಿ ಕ್ರೀಮು ಮತ್ತು ಎಲ್ಲ ವಿಸ್ಕಿ ಕ್ರೀಮು ಮತ್ತು ಬ್ರೌನಿ ತೊಗೊಂಡಿದ್ದಾಳೆ. ನಾನು ವಿಶ್ವತ ಏನು ತೊಗೊಂಡಿಲ್ಲ, ನಮ್ಮಿಬ್ರಿಗೂ ಏನು ತೊಗೊಬೇಕಂತ ಅನಿಸಿಲ್ಲ. ಸೊ ಇವಾಗ ತಿನ್ಬಿಟ್ಟು ಮುಗಿಸ್ಕೊಂಡು ಆಮೇಲೆ ಮೂವಿಗೆ ಹೋಗ್ಬೇಕು ಗೈಸ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.